ಹಲೋ ಮೈಸೂರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಚಿಕ್ಕ ವಿಡಿಯೋ ಹಾಕ್ತಿದ್ದೀನಿ. ಯಾವುದ್ರ ಬಗ್ಗೆ ಅಂದರೆ ಪರ್ಲ್ ಕೀ ಚೈನ್, ಒಂದು ಚಿಕ್ಕ ಟ್ಯುಟೋರಿಯಲ್. ನಾನು ಕಲ್ತಿರೋದು ಬೇರೆಯವ್ರಿಗೆ ಯೂಸ್ ಆಗಲಿ ಅಂತ ಅಷ್ಟೇ. ಓಕೆ, ಈಗ ಸ್ಟಾರ್ಟ್ ಮಾಡೋಣವಾ? ಈಗ ಏನೇನು ಮೆಟೀರಿಯಲ್ಸ್ ಬೇಕು ಅಂತಂದರೆ, ನಾನು ವೈಟ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಕೀ ಚೈನ್ ಮಾಡೋಣ ಅಂತ, ಸ್ಟಾರ್ ಕೀ ಚೈನ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಅದಕ್ಕೆ ವೈಟ್ ಪರ್ಲು 8 mm ವೈಟು ಮತ್ತು ರೆಡ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ರಿಂಗ್ ಬೇಕು, ನಿಮಗೆ ಕೀ ರಿಂಗ್ ಬೇಕು, ಮತ್ತು ನಿಮಗೆ ಫಿಶಿಂಗ್ ವೈಯರ್. ಓಕೆನಾ? ಫಿಶಿಂಗ್ ವೈಯರ್ ಅಂತ ಸಿಗುತ್ತೆ, ಸೊ ಅದು ಬೇಕಾಗುತ್ತೆ. ಸೊ ಈಗ ಸ್ಟಾರ್ಟ್ ಮಾಡೋಣವಾ? ಈಗ ನಮಗೆ ಸ್ಟಾರ್ ಕೀ ಚೈನ್ ಹ್ಯಾಂಡ್ಮೇಡ್ ಮಾಡೋದಕ್ಕೆ ಫಸ್ಟ್ ನಾವು 10, ನೀವು ವೈಟ್ ಆದರೂ ಹಾಕ್ಕೋಬೋದು, ಇಲ್ಲ ರೆಡ್ ಆದರೂ ಹಾಕೋಬೋದು. ಸೊ ನಾನು ಇವಾಗ ರೆಡ್ ಹಾಕಿ ಸ್ಟಾರ್ದು ಮೇಲೆ ಬಂದುಬಿಟ್ಟು ವೈಟ್ ಕಲರ್ ಕೊಡ್ತೀನಿ. ಇಲ್ಲ ನೀವು ವೈಟು ಫುಲ್ಲು ಸರ್ಕಲ್ ಕೊಟ್ಬಿಟ್ಟು ಸ್ಟಾರ್ದು ಮೇಲೆ ನೀವು ಹೈಲೈಟ್ ಮಾಡಬೇಕಾದ್ರೆ ಹಾಗಾದ್ರೂ ಮಾಡ್ಕೋಬೋದು. ಸೊ ಯಾವ ಕಾಂಬಿನೇಷನ್ ಬೇಕಾದ್ರೂ ನೀವು ತೊಗೋಬೋದು. ಇಲ್ಲ ವೈಟ್ ವಿತ್ ಗ್ರೀನ್ ಮಾಡ್ಬೋದು, ಇಲ್ಲ ವೈಟ್ ವಿತ್ ಆರೆಂಜ್, ವೈಟ್ ವಿತ್ ಗೋಲ್ಡ್, ಎಲ್ಲ ಯಾವ ಕಾಂಬಿನೇಷನ್ಸ್ ಬೇಕಾದ್ರೂ ನೀವು ಮಾಡ್ಕೋಬೋದು. ಈಗ ಇವತ್ತು ನಾವು ಮೆರೂನ್ ವಿತ್ತು ಇಲ್ಲ ರೆಡ್ ವಿತ್ತು ವೈಟ್ ಮಾಡೋಣ. ಸೊ ನಾನು ಈಗ 10 ಬೀಡ್ಸು ತೊಗೋತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ಹೆಂಗೆ ಮಾಡ್ತಿದ್ದೀವೋ ಆ ಥರ ಪೋಣಿಸ್ಕೊಳ್ಳಿ. 10 ಬೀಡ್ಸ್ನ ಹಾಕ್ಕೊಳ್ಳೋಣ. 10 ಬೀಡ್ಸ್ ಹಾಕಿದ್ಮೇಲೆ ಅದಕ್ಕೆ 2 ಟೈಪ್ ಆಫ್ ನಾವು ನಾಟ್ ಮಾಡ್ಬೋದು. ಒಂದು, ಅದು ನಾನು ಹೇಳ್ಕೊಡ್ತೀನಿ ಈಗ. ಒಂದು, ನೀವು ಮಾಮೂಲಿ ನಾಟ್ ಮಾಡೋ ಥರ ಮಾಡ್ಬೋದು, ಅಥವಾ ಒಂದು ಪರ್ಲ್ ಒಳಗೆ ಇನ್ನೊಂದು ಪರ್ಲ್ ಹಾಕ್ಬಿಟ್ಟು ಮಾಡ್ಬೋದು. ಸೊ ನಾಟ್ ಆದಮೇಲೆ ಈಗ ಸ್ಟಾರ್ ಮಾಡೋದಕ್ಕೆ 3 ವೈಟ್ ಬೀಡ್ಸ್ನ ತೊಗೋಬೇಕಾಗುತ್ತೆ. ಓಕೆ, 3 ವೈಟ್ ಬೀಡ್ಸ್. ಸೊ ಇದನ್ನು ಫಸ್ಟ್ ನೀವು ಟೈಟಾಗಿ ನಾಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಲೂಸ್ ಆದರೆ ನಿಮ್ಗೆ ಶೇಪ್ ಸಿಗೋಲ್ಲ. ಸೊ ಮೇಕ್ ಇಟ್ ಟೈಟರ್. ಒಂದು 2-3 ನಾಟ್ ಹಾಕಿ ಅದನ್ನ ಸ್ವಲ್ಪ ಜಾಸ್ತಿ ಎಳಿಬೇಕು, ಯಾಕಂದರೆ ಫಿಶಿಂಗ್ ಅಲ್ವ, ಕಟ್ಟಾಗಲ್ಲ, ಬಟ್ ಅದು ಟೈಟಾಗಿ ಕುತ್ಕೋಬೇಕಲ್ವ. ಸೊ ಟೈಟ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಶೇಪ್ ಬರುತ್ತೆ. ಓಕೆ, ಸೊ ನೀವು ದಾರದಲ್ಲೂ ಮಾಡ್ಬೋದು, ಇಲ್ಲ ಬೇರೆ ಇದು ಥ್ರೆಡ್ ಬರುತ್ತೆ ಅದರಲ್ಲೂ ಮಾಡ್ಬೋದು, ಸೊ ಮೆಟಲ್ ವೈರಲ್ಲೂ ಮಾಡ್ಬೋದು. ಸೊ ನಿಮ್ಮ ಶೇಪು ಯಾವುದು ಫಿಟ್ಟಾಗಿ ಕುತ್ಕೊಳ್ಳುತ್ತೋ ನೀವು ಅಂಥ ಮೆಟೀರಿಯಲ್ ತೊಗೋಬೋದು. ನಾನು ನಿಮಗೋಸ್ಕರ ಈಗ ಫಿಶಿಂಗ್ ವೈರಲ್ಲಿ ಇದನ್ನು ಇದು ಒಂದು ಎಲಾಸ್ಟಿಕ್ ಅಲ್ಲ, ಇದು ಫಿಶಿಂಗ್ ವೈರ್ ಅಂತ ಹೇಳ್ತಾರೆ, ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾವೇನು ಮಾಡೋಣ, ವೈಟ್ ಪರ್ಲ್ ಇದೆಯಲ್ಲ ಅದನ್ನು 3 ಹಾಕ್ಕೊಳ್ಳೋದನ್ನ ಹಾಕ್ಕೊಂಡು, ಈಗ ನಮ್ಮ ಥ್ರೆಡ್ ಇದೆಯಲ್ಲ ಆ ಥ್ರೆಡ್ಡಿಂದ ಆ ಒಂದು ಬೀಡ್ ಬಿಟ್ಟು ನೆಕ್ಸ್ಟ್ ಬೀಡ್ಗೆ ಹಾಕಬೇಕು. ಸರಿ, ನಾನು ವೀಡಿಯೋದಲ್ಲಿ ಕಾಣಿಸ್ತಿದೆಯಲ್ವಾ? ಸೊ ಒಂದು ಬೀಡ್ ಬಿಟ್ಬಿಟ್ಟು ನೆಕ್ಸ್ಟ್ ಬೀಡ್ ಇದೆಯಲ್ಲ ಅದಕ್ಕೆ ಹಾಕಬೇಡಿ, ನೆಕ್ಸ್ಟ್ ಬೀಡಿಗೆ ಇದಕ್ಕೆ ಹಾಕ್ಬಿಟ್ಟು ನಾನು ವೀಡಿಯೋಲಿ ಹೆಂಗೆ ತೋರಿಸ್ತಿದ್ದೀನೋ ಹಾಗೆ ಮಾಡಿ. ಸೊ ಹಂಗೆ ಮಾಡಿದಾಗ ಆ ನೆಕ್ಸ್ಟ್ ಬೀಡ್ಗೆ ನೀವು ಪೋಣಿಸಿದಾಗ ಸೊ ನಿಮಗೆ ಈ ಶೇಪ್ ಬರುತ್ತೆ. ಇದು ಫಸ್ಟು ಹಿಂಗೆ ಬರುತ್ತೆ. ಅದನ್ನ ಸ್ವಲ್ಪ ಟೈಟಾಗಿ ಹೇಳ್ಕೋಬೇಕು ನೀವು ಆ ಶೇಪ್ ಕೂತ್ಕೊಳ್ಳೋಕ್ಕೆ. ನೆಕ್ಸ್ಟು ಮತ್ತೆ 3 ಬೀಡ್ ತೊಗೋಬೇಕು. ಸೊ ಇದು ಹೆಂಗಂದರೆ ಒಂದು ಬೀಡ್ ಬಿಟ್ಟು ಆ 3 ಬರಬೇಕು, ಮತ್ತು ಒಂದು ಬೀಡ್ ಬಿಟ್ಟು ಇನ್ನೊಂದು ಬೀಡ್, ಅಂದರೆ ಪಿರಮಿಡ್ ಥರ, ಒಂದು ಬೀಡ್ ಬಿಟ್ಟು ಒಂದು ಬೀಡ್ ಬಿಟ್ಟು ಪಿರಮಿಡ್ ಥರ ಬರುತ್ತೆ. ಸೊ 10 ಹಾಕಿರೋದ್ರಿಂದ ಒಂದು ಬಿಟ್ಟು ಒಂದು ಮಾಡ್ಕೊಂಡು ಬರಬೇಕು ನಾವು. ಸೊ ಈಗ ಸೆಕೆಂಡ್ ಒನ್ ಹಾಕೋಣ. ಸೊ ಆ ಥ್ರೆಡ್ ಬಂದಿದೆಯಲ್ಲ ಆ ಥ್ರೆಡ್ ಇರೋ ಬೀಡ್ ಬಿಟ್ಬಿಟ್ಟು ಪಕ್ಕದ ಬೀಡಿಗೆ ನಾವು ಹಾಕಬೇಕು. ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಅದೇ ಥರ ಮಾಡಿ. ಕರೆಕ್ಟಾಗಿ ಅದು ಸ್ವಲ್ಪ ಟ್ವಿಸ್ಟ್ ಆಗುತ್ತೆ, ಕರೆಕ್ಟಾಗಿ ಶೇಪಿಗೆ ತಗೊಬನ್ನಿ. ಓಕೆ, ಸೊ ನಿಮ್ಗೆ ಹಿಂಗೆ ಕಾಣುತ್ತೆ. ಸೊ ಅದೇ ಥರ ಎಲ್ಲ ಬೀಡ್ನು ಒಂದು ಬೀಡ್ ಬಿಟ್ಟು ನೆಕ್ಸ್ಟ್ ಬೀಡ್ಗೆ 3 ಹಾಕೋಬೇಕು, ಮತ್ತು ಇನ್ನೊಂದು ಬೀಡ್ಗೆ ಪೋಣಿಸ್ಬೇಕು. ಅದೇ ಥರ ಮಾಡಿಕೊಂಡು ಎಲ್ಲನೂ ಒಂದು ಬೀಡ್ ಬಿಟ್ಟು ಒಂದು ಬೀಡ್ ಬಿಟ್ಟು ಒಂದು ಪರ್ಲ್ ಬೀಡ್ ಬಿಟ್ಟು ಒಂದು ಪರ್ಲ್ ಇದು ಮಾಡಿ ನಾವು ಬರಬೇಕು. ಸೊ ಫೈನಲಾಗಿ ನಿಮಗೆ ಈ ಥರ ಕಾಣುತ್ತೆ. ಸೊ ನಿಮಗೆ ಆ ಎಡ್ಜಸ್ಸು ಕೂರಲ್ಲ ಅಂದರೆ ಕಟ್ ಮಾಡಿ, ಮತ್ತು ಶಾರ್ಪ್ ಆಗುತ್ತೆ ಅದು. ಸೊ ನೀವು ಥ್ರೆಡ್ಡಲ್ಲೂ ಮಾಡಿದ್ರು ನೀಡಲ್ಲಿ ಹಾಕ್ಕೊಂಡು ಮಾಡ್ಬೋದು. ಸೊ ಆದಮೇಲೆ
ನೋಡಿ ಈಗ ಫೈನಲ್ ಆಗಿ ಈ ಥರ ನಿಮಗೆ ಸಿಗುತ್ತೆ, ಸ್ಟಾರ್ ಶೇಪ್ ಸಿಗುತ್ತೆ. ಸೊ ಅದನ್ನೇ ನೀವು ಒಳಗೆ ವೈಟ್ ಬೇಸ್ ಕೊಟ್ಟು ಮೇಲೆ ರೆಡ್ ಕಲರು ಕೊಡ್ಬೋದು, ಇಲ್ಲ ಗೋಲ್ಡನ್ ಕಲರ್ ಕೊಡ್ಬೋದು, ಇಲ್ಲ ಗ್ರೀನ್ ಕಲರ್, ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೋ ಆ ಕಾಂಬಿನೇಷನ್ ಸಿಗ್ಬೋದು. ಸೊ ಅದರಲ್ಲಿ ನಾವು ಕೀಚೈನ್ ರಿಂಗ್ ಕೀಚೈನ್ ಇತ್ತಲ್ಲ, ಅದನ್ನು ನಾವು ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಮುಗೀತು, ನಮ್ಮ ಸ್ಟಾರ್ ಕೀಚೈನ್, ಹ್ಯಾಂಡ್ಮೇಡ್ ಕೀಚೈನ್ ರೆಡಿಯಾಗಿದೆ. ನಿಮ್ಮ ಪರ್ಸ್ನಲ್ ಯೂಸ್ಗೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.